ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನನ್ನು ತಲುಪೋಕೆ ಭಕ್ತಿ ಅನ್ನೋದು ವೆರಿ ಈಸಿಯೆಸ್ಟ್ ಅಂದರೆ ತುಂಬ ಸುಲಭವಾದ ಮಾರ್ಗ ಅಂತ. ಮತ್ತೆ ಭಕ್ತಿನಲ್ಲಿ ಬಂದು 9 ವಿಧಗಳಿದ್ದಾವೆ, ಅಂದರೆ ನವವಿಧ ಭಕ್ತಿ ಅಂತ ಕರಿತೀವಿ. ಈ ನವವಿಧ ಭಕ್ತಿನಲ್ಲಿ ಯಾವ ಒಂದು ಮಾರ್ಗವನ್ನು ಪಾಲಿಸಿದ್ರೂ ಕೂಡ ಅದರಲ್ಲಿ ನಾವು ಪರ್ಫೆಕ್ಷನ್ನ ಪಡಿಬೋದು. ಅದಕ್ಕೆ ಎಕ್ಸಾಂಪಲ್ ಅಂದರೆ ಒಂದನೇದು ಶ್ರವಣಂ ಅಂತ. ಶ್ರವಣಂ ಅಂದರೆ ದೇವರ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಕೇಳೋದು ಅಂತ. ಸೊ ಅದರಲ್ಲಿ ಪರ್ಫೆಕ್ಟ್ ಮಾಡಿದವರು ಪರೀಕ್ಷಿತ ಮಹಾರಾಜರು. ಎರಡನೇದು ಬಂದು ಕೀರ್ತನಂ ಅಂತ, ಅಂದರೆ ಯಾವಾಗಲೂ ದೇವರ ನಾಮದ ಕೊಂಡಾಡುವಿಕೆ, ಅಂದರೆ ಕೀರ್ತನ ಭಜನೆ ಮಾಡ್ತಿರೋದು. ಅದು ನಾರದ ಮುನಿ ಅಂತ ಹೇಳ್ಬೋದು ಅಥವಾ ಶುಕದೇವ ಗೋಸ್ವಾಮಿ ಅಂತ ಹೇಳ್ಬೋದು. ಅದರಲ್ಲಿ ಪರ್ಫೆಕ್ಷನ್ನ ತಗೊಂಡು ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರು. ಮೂರನೇ ಬಂದು ವಿಷ್ಣು ಸ್ಮರಣಂ. ವಿಷ್ಣು ಸ್ಮರಣಂಗೆ ಒಳ್ಳೆ ಎಕ್ಸಾಂಪಲ್ ಅಂದರೆ ಪ್ರಹ್ಲಾದ ಮಹಾರಾಜ. ಎಂಥ ಡಿಫಿಕಲ್ಟಿ, ಎಂಥ ಕಷ್ಟದ ಸಮಯ ಬಂದರೂ ಕೂಡ ಯಾವತ್ತೂ ನರಸಿಂಹನ ಪಾದವನ್ನು, ವಿಷ್ಣುವಿನ ಪಾದವನ್ನು ಭಜಿಸದೇ ಬಿಡಲಿಲ್ಲ. ಯಾವಾಗಲೂ ನೆನೆಸ್ಕೊಂಡು ಎಲ್ಲ ಬಂದಂಥ ಕಷ್ಟದಿಂದ ಪಾರಾಗಿದ್ದು ಪ್ರಹ್ಲಾದ ಮಹಾರಾಜರು. ನಾಲ್ಕನೇದು ಬಂದು ಪಾದ ಸೇವನಂ, ಅಂದರೆ ಯಾವಾಗಲೂ ಕಮಲದ